ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಶಿವರಾತ್ರಿಯ ವಿಶೇಷವಾದ ದಿನ. ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ನೋಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವುದು ತಮ್ಮ ಎನರ್ಜಿಗೆ ತಮಗೆ ಅನ್ವಯಿಸುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ನೋಡೋಣ. Universe message, please universe. Universe message, please. Okay. ಹಲೋ ವೀಕ್ಷಕರೇ, ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ವ್ಯಾಂಡ್ಸ್ ಅಂತ ಇದೆ. ಸೊ ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಸುಮಾರು ಸ್ಟ್ರಗಲ್ ಮಾಡಿ ಲೈಫಲ್ಲಿ ಒಂದು ಪೊಸಿಷನಲ್ಲಿ ಬಂದಿದ್ದೀರಾ. ಬಟ್ ನಿಮಗೆಲ್ಲ ಅಡೆತಡೆಗಳೆಲ್ಲ ಸುಮಾರಾಗಿದ್ದಾವೆ. ಬಟ್ ನೀವು ಆವಾಗ ಸ್ವಲ್ಪ ವೀಕ್ ಥರ ಇದ್ರಿ. ಬಟ್ ಇವಾಗೆಲ್ಲ ಕಷ್ಟಗಳನ್ನ ಅವೆಲ್ಲ ಎದುರಿಸ್ಕೊಂಡು ಏನಾಗಿದೆ, ನೀವು ಒಂದು ಸ್ಟ್ರಾಂಗ್ ಪೊಸಿಷನಲ್ಲಿದ್ದೀರಾ. ಜೊತೆಗೆ ನಿಮಗೆ ಕಷ್ಟಗಳು ಅಥವಾ ನೆಗೆಟಿವಿಟಿ ಏನಾದರೂ ಇದ್ದರೆ ಅದು ನಿಮ್ಮ ಮುಂದೆ ಅದು ತುಂಬ ಚಿಕ್ಕದಾಗಿ ಅನಿಸುತ್ತೆ. ಅದನ್ನು ನೀವೆಲ್ಲ ಫೇಸ್ ಮಾಡ್ಬೋದು. ಕೊನೆಗೀಗ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ದಿನಗಳನ್ನ ನೋಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು 5 ಆಫ್ ಪೆಂಟಿಕಲ್ಸ್ ಅಂತ ಇದೆ. ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಸಾಲಿಟ್ಯೂಡ್ ಆಗಿ ಮಾಡಿದ್ದಾರೆ. ಅಂದರೆ ನೀವು ಸ್ವಲ್ಪ ಎಲ್ಲರಿಂದನೂ ಸಪ್ರೇಟ್ ಅಂತ ಆ ಥರ ಅನಿಸೋ ಥರ ಇದೆ. ನಿಮಗೆ ನಿಮ್ಮ ಪರಿಸ್ಥಿತಿನೂ ಚೆನ್ನಾಗಿಲ್ಲ. ನೀವು ನೆಕ್ಸ್ಟ್ ಬಂದು ಫೈನಾನ್ಷಿಯಲಿ ನೀವು ಹೆಚ್ಚು ಲಾಭವನ್ನು ಗಳಿಸ್ಬೇಕು ಅಂತ ನೀವು ಅದಕ್ಕೆ ಹೆಚ್ಚು ನೀವು ಫಾಲೋ ಮಾಡ್ತಿದ್ದೀರಾ ನೀವು. ಆದರೆ ನೀವು ಎಷ್ಟೇ ಟ್ರೈ ಮಾಡಿದರೂ ನಿಮ್ಮದು ಫೈನಾನ್ಷಿಯಲ್ ಕಂಡೀಷನ್ ಮಾತ್ರ ತುಂಬ ಕಡಿಮೆ ಇದೆ. ಸೊ ನೀವು ಡೋಂಟ್ ವರಿ, ನಿಮಗೆ ಏನೋ ಒಂದು ಆಶಾವಾದ ಅಂತ ಇದೆ ಅಲ್ವಾ, ಆಶಾವಾದದಿಂದ ಇರಿ, ನಿಮಗೆ ಒಳ್ಳೆಯ ಆಪರ್ಚುನಿಟೀಸ್ ಬರುತ್ತೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಕಾರ್ಡ್ ಬಂದುಬಿಟ್ಟು 5 ಆಫ್ ಹ್ಯಾಂಡ್ಸ್ ಅಂತ ಇದೆ. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಎಲ್ಲಾದರೂ ಘರ್ಷಣೆಗಳಾಗೋ ಚಾನ್ಸಸ್ ಇದ್ದಾವೆ. ಮಾತು ಬಂದುಬಿಟ್ಟು ಸ್ವಲ್ಪ ಏನೋ ಭಿನ್ನಾಭಿಪ್ರಾಯಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ತಡಿಲಿಕ್ಕೆ ನೀವು ಒಮ್ಮತದಿಂದ ಇರಿ. ಏನೇ ಮಾತಾಡಿದ್ರೆ ಸಮಾಧಾನವಾಗಿ ಕೂತ್ಕೊಂಡ್ಬಿಟ್ಟು ಮಾತಾಡಿ ಬಗೆಹರಿಸ್ಕೊಳ್ಳಿ ವಿಷಯನ. ಹೊಡೆದಾಡೋ ರೀತಿಯಲ್ಲಿ ಅಥವಾ ಘರ್ಷಣೆಗಳೋ ರೀತಿಯಲ್ಲಿ ಮಾಡೋದು ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಡೆತ್ ಕಾರ್ಡ್. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಸುಮಾರು ಜನ ತುಂಬ ಕಷ್ಟವನ್ನು ಫೇಸ್ ಮಾಡಿದ್ದೀರ ಲೈಫಲ್ಲಿ, ಏನೇನೋ ನಡೆದಿದೆ ನಿಮ್ಮ ಲೈಫಲ್ಲಿ. ಬಟ್ ಈಗ ನಿಮಗೆ ಮುಂದೆ ಒಳ್ಳೆಯ ದಿನಗಳನ್ನ ಕಾಣ್ತಾ ಇದ್ದೀರಾ. ಆ ಸೈಕಲ್ ನಿಮಗೆ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಲೈಫಲ್ಲಿ ಏನೇ ದುಃಖ ಆಗಲಿ, ಕಷ್ಟ ಆಗಲಿ, ಯಾರಾದರೂ ಮೋಸ ಮಾಡಿರ್ಬೋದು, ಏನು ಥರನಾದರೂ ಆಗಲಿ, ಅದನ್ನು ನೀವು ಒಪ್ಕೊಳ್ಳಿ. ಅದನ್ನು ಎಷ್ಟು ಒಪ್ಕೊಂಡ್ಬಿಟ್ಟು ನೀವು ಮುಂದೆ ನಿಮ್ಮ ಲೈಫಲ್ಲಿ ಹೋಗಬೇಕು ಅಂತ ಪ್ರಯತ್ನ ಪಡ್ತೀರೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ ನಿಮಗೆ. ಮತ್ತು ಅಷ್ಟೇ ನೀವು ಒಳ್ಳೆಯ ಖುಷಿಯಿಂದ ಇರ್ತೀರಾ ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು 10 ಆಫ್ ಸ್ವಾರ್ಡ್ಸ್ ಅಂತ ಇದೆ. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ನಿಮಗೆ ತುಂಬ ಜನ ಬಿಟ್ರೇಲ್ ಮಾಡಿರ್ತಾರೆ, ಅಥವಾ ನಿಮಗೆ ಯಾರು ತುಂಬ ಹಚ್ಕೊಂಡಿರ್ತೀರೋ, ನಿಮ್ಗೆ ಹತ್ರದವರು ಅಂತ ಅನಿಸಿರ್ತಾರೋ ಅವರಿಂದಲೇ ನಿಮಗೆ ಮೋಸ ಆಗಿರೋ ಸಾಧ್ಯತೆಗಳಿದ್ದಾವೆ. ಅದರಿಂದ ನಿಮಗೆ ಹೊರ ಬರೋಕ್ಕೆ ಆಗ್ತಿಲ್ಲ, ಡಿಪ್ರೆಷನಲ್ಲಿದ್ದೀರಾ ಅಥವಾ ಹಾರ್ಟ್ ಆಗಿದ್ದೀರಾ, ತುಂಬಾ ಯಾರಿದ್ರಿಗೆ ತೋರಿಸ್ಕೊತಿಲ್ಲ. ಬಟ್ ಆದರೆ ಈ ಸಿಚುವೇಶನ್ ಇನ್ನೂ ಹೆಚ್ಚು ದಿನ ಹೀಗೆ ಇರೋದಿಲ್ಲ. ಇದೆಲ್ಲದು ಕಳೆದು ಒಳ್ಳೆಯ ದಿನಗಳನ್ನ ನೋಡ್ತೀರಾ ಅಂತ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಸೊ ಲಾಸ್ಟ್ ಕಾರ್ಡ್ ಬಂದುಬಿಟ್ಟು 7 ಆಫ್ ಕಪ್ಸ್ ಇದೆ. ಸೊ ನೀವೇನು ಈ ತುಂಬ ಬಿಟ್ರೇಲ್ ಕಂಡೀಷನಿಂದ ಹೊರಗೆ ಬರ್ತೀರಲ್ವಾ, ಅದಾಗಿದ ಮೇಲೆ ನಿಮಗೆ ಸಾಕಷ್ಟು ಆಫರ್ಸ್ ಇದ್ದಾವೆ. ಅದೆಲ್ಲದನ್ನು ನೀವು ಅಚೀವ್ ಮಾಡ್ತೀರಾ. ನಿಮ್ಗೆ ಅಷ್ಟೊಂದು ಕೆಪಾಸಿಟಿ ಇದೆ. ಸೊ ಏನೂ ಹೆದರೋ ಅವಶ್ಯಕತೆ ಇಲ್ಲ. ನೀವೇನೀಗ ಬಿಟ್ರೇಲ್ ಮೋಸ ಮಾಡಿರ್ತಾರಲ್ವ ತಮಗೆ, ಸೊ ಅದರಿಂದ ಒಂದು ಪಾಠ ಕಲೀರಿ. ಎಲ್ಲರೂ ಎಷ್ಟು ನಂಬಬೇಕೋ ಅಷ್ಟು ನಂಬಿ, ಎಲ್ರಿಗೂ ಎಷ್ಟು ಪ್ರಾಧಾನ್ಯತೆ ಕೊಡಬೇಕೋ, ನಿಮಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕೋ ಅದನ್ನು ನೋಡಿ ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಮತ್ತು ನೀವು ಇದರಿಂದ ತುಂಬಾ ಮುಂದೆ ಆಫರ್ಸ್ ಕೂಡ ಬರುತ್ತೆ ನಿಮಗೆ, ಮತ್ತು ಅಷ್ಟೊಂದು ನಿಮಗೆ ಕೆಪಾಸಿಟಿ ಕೂಡ ಇದೆ. ನೀವು ಅದನ್ನೆಲ್ಲದನ್ನು ಸಾಧಿಸ್ತೀರಾ ಅಂತ
ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಸೆಟ್ಟಲ್ಲಿ ನಾವು ಕಾರ್ಡ್ಸ್ನ ತೆಗೆಯೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಅಂತ ಇದೆ. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಸುಮಾರು ಜನಕ್ಕೆ ಏನಾದರೂ ಒಂದು ಆಫರ್ ಬರುತ್ತೆ. ಲೈಕ್ ಮದುವೆ ಆಗದಿರೋರಿಗೆ ಪ್ರಪೋಸಲ್ಸ್ ಬರೋ ಚಾನ್ಸಸ್ ಇದ್ದಾವೆ. ನೆಕ್ಸ್ಟ್ ತಮಗೆ ಏನಾದರೂ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಏನಿರುತ್ತೆ ಅಲ್ವ, ಅವ್ರ ಕಡೆಯಿಂದ ತಮಗೆ ಒಳ್ಳೆಯ ವಿಷಯವನ್ನು ಕೇಳಲ್ಪಡ್ತೀರಾ. ನೆಕ್ಸ್ಟ್ ನಿಮಗೆ ಫೈನಾನ್ಷಿಯಲಿ ಕೂಡ ಒಳ್ಳೆಯದಾಗುತ್ತೆ. ನಿಮಗೆ ಮುಂದೆ ಆಫರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ನಿಮ್ಮನ್ನು ಕೇರ್ ಮಾಡ್ತಾ ಇದೆ, ಅದು ಎಲ್ಲ ನೋಡ್ಕೊಳ್ಳುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ವೀಲ್ ಆಫ್ ಫಾರ್ಚೂನ್ ಅಂತ ಇದೆ. ಇದ್ರ ಪ್ರಕಾರ ನಿಮಗೆ ತುಂಬ ಹತ್ತಿರದ ದಿನದಲ್ಲಿ ಇನ್ನೇನು ನಿಮಗೆ ಫೈನಾನ್ಷಿಯಲಿ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಫೈನಾನ್ಷಿಯಲಿ ಲಾಭ ಆಗೋ ಸಾಧ್ಯತೆಗಳಿದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು 5 ಆಫ್ ಕಪ್ಸ್ ಅಂತ ಇದೆ. ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಹಿಂದೆ ಎಲ್ಲ ತುಂಬಾ ಕಳ್ಕೊಂಡಿದ್ದೀರಾ. ಎಷ್ಟೊಂದು ನೀವು ಏನೇ ಮಾಡೋಕ್ಕೋದ್ರೂ ಲಾಸ್ ಅನುಭವಿಸಿದ್ದೀರಾ. ಸೊ ನೀವು ಸುಮಾರು ಜನ ಆ ಥರದ ನೋವಲ್ಲಿರ್ತೀರ. ಮುಂದೆ ಏನೇ ಕೆಲಸ ಮಾಡಲಿಕ್ಕೂ ನೀವು ಹೆದರ್ತಾ ಇರ್ತೀರಾ. ಸೊ ಆ ಥರ ಏನಾದರೂ ಇದ್ದರೆ ಇಲ್ಲ, ಮುಂದ್ಗಡೆ ನಿಮಗೆ ಆಪರ್ಚುನಿಟೀಸ್ ಇದ್ದಾವೆ ಅಂತ ಹೇಳ್ತಾ ಇದೆ ಯೂನಿವರ್ಸ್. ಸೊ ಹಿಂದೆ ಏನೇನಾಗಿದೆಯೋ ಅದನ್ನೆಲ್ಲ ಮರೆತುಬಿಟ್ಟು ಮುಂದೆ ಏನು ಆಪರ್ಚುನಿಟೀಸ್ ಬರುತ್ತಿದೆಯೋ ಅದ್ರ ಕಡೆ ಗಮನ ಕೊಡಿ. ನಿಮಗೆ ಇರೋ ನೋವು, ದುಃಖ, ಕಷ್ಟಗಳು ಕೂಡ ನೀರಿನ ಥರ ಹರಿದೋಗುತ್ತೆ. ಸೊ ನೀವೇನು ಈ ಪರಿಸ್ಥಿತಿ ಇದೆ ಅಲ್ವಾ, ಇದರಿಂದ ಹೊರಗೆ ಬಂದರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಸೊ ಲಾಸ್ಟ್ ಕಾರ್ಡ್ ಬಂದುಬಿಟ್ಟು ನೈಟ್ ಆಫ್ ಸ್ವಾರ್ಡ್ಸ್ ಅಂತ. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ನೀವು ಎಲ್ಲೋ ಹೋಗ್ತಾ ಇದ್ದೀರಾ ಬೇಗನೆ, ವಿತಿನ್ ಎ ಶಾರ್ಟ್ ಪೀರಿಯಡು, ಓಕೆನಾ. ಸೊ ಏನೋ ಆ್ಯಕ್ಷನ್ ತೊಗೊಳೋದಿದ್ದೀರಾ, ಓಕೆ, ಅದೆಲ್ಲ ಒಳ್ಳೆಯದಾಗುತ್ತೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿ ಮುಂದಿನ ಸ್ಟೆಪ್ ತೊಗೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಓಕೆ ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಓಕೆ ವೀಕ್ಷಕರೇ, ಈ ದಿನದ ವಿಡಿಯೋ ತಮಗೆ ಹೇಗೆ ಅನ್ನಿಸ್ತು? ಶಿವರಾತ್ರಿ ಸ್ಪೆಷಲಾಗಿ ನಾನು ಇವತ್ತು ಮಾರ್ನಿಂಗ್ ವಿಡಿಯೋನೇ ಹಾಕಿದ್ದೀನಿ. ಸೊ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು.